ಹರಿ 215ನೇ ಶ್ಲೋಕ. ಕೃಷ್ಣಾಂಗ್ರಿ ಪದ್ಮಮಧುಲಿನ್ ನ ಪುನರ್ವಿಸೃಷ್ಟ ಮಾಯಾ ಗುಣೇಶ್ವರಮತೆ ವ್ರಜಿನಾಹವೇಶೋ ಅನ್ಯಸ್ತು ಕಾಮಹತ ಆತ್ಮರಜ ಪ್ರಮಾರ್ಷ್ಟಂ ಈಹೇತ ಕರ್ಮ ಯತ ಏವ ರಜ ಪುನಃ ಸ್ಯಾತ್. ಕೃಷ್ಣಾಂಗ್ರಿ ಪದ್ಮ ಮಧುಲಿಟ್ ಅದು ದುಡಿಸ್ಕೊಳ್ಬೇಕು. ಮಧುಲಿಟ್ ಶಬ್ದ. ಮಧುಲಿಟ್ ನ ಪುನಃ ವಿಸೃಷ್ಟ ಮಾಯಾಗುಣೇಶು ರಮತೆ ಆಹವೇಶು ವ್ರಜಿನಾವಹೇಶು ಅನ್ಯಸ್ತು ಕಾಮಹತಃ ಆತ್ಮರಜಃ ಪ್ರಮಾರ್ಷ್ಟುಂ ಈಹೇತ ಕರ್ಮ ಯತಃ ಏವ ರಜಃ ಪುನಃ ಸ್ಯಾತ್. ಅಂದ್ರೆ ಗುರು ಯಾರು? ಇದು ಬಿಂಬೋಪಾಸಕ ಗುರುಪ್ರಾಪ್ತಿ ಪ್ರಕರಣ. ಗುರುಗಳನ್ನ ಪಡಿಬೇಕು ಅಂತ ಆದ್ರೆ ಗುರುಗಳು ಯಾರು ಅಂತ ನಾವು ತಿಳ್ಕೊಳ್ಬೇಕಲ್ವಾ? ಗುರುವಿನ ಲಕ್ಷಣ ಏನು ಅಂತ ಗೊತ್ತಾಗ್ಬೇಕು. ಅದಕ್ಕೋಸ್ಕರವಾಗಿ ಗುರುವಿನ ಲಕ್ಷಣವನ್ನು ಹೇಳ್ತಿದ್ದಾರೆ. ಕೃಷ್ಣಾಂಗ್ರಿ ಪದ್ಮ ಮಧುಲಿಟ್. ಮಧುಲಿಟ್ ಅಂದ್ರೆ ಮಧುವನ್ನ ಆಸ್ವಾದಿಸುವವನು. ಯಾವ ಮಧು? ಕೃಷ್ಣಾಂಗ್ರಿ ಪದ್ಮ ಮಧು, ಕಮಲದ ಮಧು, ಮಕರಂದ. ಕಮಲದ ಅಂದ್ರೆ ಯಾವ ಕಮಲ? ಭಗವಂತನ ಪಾದ ಪದ್ಮವೆಂಬ ಒಂದು ಕಮಲ, ಭಗವಂತನ ಪಾದ ಪದ್ಮವೆಂಬ ಕಮಲ. ಅದರ ಮಕರಂದವನ್ನ ಯಾರು ಆಸ್ವಾದಿಸಿ ಅವರಿಗಷ್ಟು ಅನುಭವ ಆಗಿರುತ್ತೋ ಅವರು, ಅಂತಹ ಸಾಧಕರು ಕೃಷ್ಣಾಂಗ್ರಿ ಪದ್ಮ ಮಧುಲಿಟ್ ನ ಪುನಃ ವಿಸೃಷ್ಟ ಮಾಯಾಗುಣೇಶು. ವಿಸೃಷ್ಟ ಮಾಯಾಗುಣಗಳು ಅಂದ್ರೆ ಈಗಾಗಲೇ ಬಿಡಲ್ಪಟ್ಟಂತ ಮಾಯಾಗುಣಗಳು. ಮಾಯಾಗುಣಗಳು ಅಂದ್ರೆ ಪ್ರಾಕೃತವಾಗಿರ್ತಕ್ಕಂಥ ಗುಣಗಳು ಅಂತ ಅರ್ಥ. ಮನುಷ್ಯನ ಅವನತಿಗೆ ಕಾರಣವಾಗುವಂತಹ ಮಾಯಾಗುಣಗಳು. ವಿಸೃಷ್ಟ ಮಾಯಾಗುಣೇಶು. ಮಾಯಾಗುಣಗಳು ಅಂದ್ರೆ ಹೀಗೆ ಪ್ರಾಕೃತವಾಗಿರ್ತಕ್ಕಂಥ ಗುಣಗಳಿಗೆ ಮಾಯಾಗುಣಗಳು ಅಂತ ಹೆಸರ. ಅಂದ್ರೆ ಭಗವಂತನ ಇಚ್ಛೆಯಿಂದ ಭಗವಂತನೇ ನಿರ್ಮಾಣ ಮಾಡಿ ಅದನ್ನ ದಾಟಿ ನಾವು ಸಾಧನೆ ಮಾಡಬೇಕು. ಮಾಯಾಗುಣಗಳ ಆಕರ್ಷಣೆಗೆ ಬಲಿಯಾಗದಂತೆ ನಾವು ಅದನ್ನ ದಾಟಿ ಸಾಧಕರಾಗಬೇಕು ಅಂತ ಮಾಯಾಗುಣೇಶು, ವಿಸೃಷ್ಟ ಮಾಯಾಗುಣೇಶು. ಈಗಾಗಲೇ ನಾವು ನಮ್ಮ ಪೂರ್ವ ಜನ್ಮದಲ್ಲಿ ಆ ಮಾಯಾಗುಣಗಳು, ಭಗವಂತನ ಇಚ್ಛಾಶಕ್ತಿಯಿಂದ ನಿರ್ಮಾಣವಾಗಿರತಕ್ಕಂಥ ಗುಣಗಳು ಅಂತ ಏನಿದ್ದಾವೋ ಅದರನ್ನ ಆಸ್ವಾದಿಸಿ ಅದರ ಬಗ್ಗೆ ವಿರಕ್ತಿಯನ್ನು ನಾವು ಪಡೆದಾಗಿದೆ. ಹಾಗಾಗಿ ಅದರಲ್ಲಿ ವಿಸೃಷ್ಟ ಮಾಯಾಗುಣೇಶು ನ ರಮತೆ. ಅದೆಲ್ಲ ಎಂಥದ್ದು ಅಂದ್ರೆ ಮಾಯಾಗುಣಗಳು ರುಜಿನ ಆಹವೇಶು. ರುಜಿನಗಳು ಅಂದ್ರೆ ಪಾಪಗಳು, ಪಾಪಕ್ಕೆ ಆಶ್ರಯವಾಗಿರುವಂತವುಗಳು, ಪಾಪವನ್ನ ತಂದು ಕೊಡುವುದು, ನಿಮ್ಮಿಂದ ಕೆಟ್ಟ ಕೆಲಸವನ್ನ ಮಾಡಿಸ್ತಕ್ಕಂಥವು. ಅಂತಹ ಮಾಯಾಗುಣಗಳಲ್ಲಿ ರುಜಿನ ಆಹವೇಶು. ರುಜಿನ ಅಂದ್ರೆ ರೋಗ, ರುಜಿನ ಅಂದ್ರೆ ಕಾಯಿಲೆ ಮೊದಲಾದವುಗಳು ಅಂತ ಅರ್ಥ. ಅಂತಹ ರುಜಿನಕ್ಕೆ ಕಾರಣವಾಗಿರುವಂತಹ, ನಮಗೆ ಇನ್ನೂ ಮತ್ತೆ ಸಂಸಾರವೆಂಬ ರೋಗವನ್ನ ತಂದುಕೊಡ್ಲಿಕ್ಕೆ ಕಾರಣವಾಗಿರತಕ್ಕಂಥ ಮಾಯಾಗುಣಗಳು ಅಂದ್ರೆ ಪ್ರಾಕೃತ ಗುಣಗಳಲ್ಲಿ ನ ರಮತೆ, ಕ್ರೀಡಿಸುವುದಿಲ್ಲ. ಅಂದ್ರೆ ಯಾರು ಭಗವಂತನ ಪಾದ ಪದ್ಮವಾದ ಮಧು, ಪಾದ ಪದ್ಮದಲ್ಲಿ ಇರತಕ್ಕಂಥ ಒಂದು ಮಕರಂದ ಇದೆಯಲ್ಲ, ಆ ಪಾದ ಪದ್ಮದ ಮಕರಂದವನ್ನ ಯಾರು ಈಗಾಗಲೇ ಆಸ್ವಾದಿಸಿರುತ್ತಾರೋ ಅಂತವರು ಪ್ರಾಕೃತ ಗುಣಗಳಿಗೆ ಬಲಿಯಾಗುವುದಿಲ್ಲ. ಪ್ರಾಕೃತ ಗುಣಗಳ ವ್ಯಾಮೋಹಕ್ಕೆ ಬಲಿಯಾಗುವುದಿಲ್ಲ. ಯಾಕೆಂದ್ರೆ ಅದೆಲ್ಲವೂ ಏನು? ಪ್ರಾಕೃತ ಗುಣಗಳಿದ್ದಾವಲ್ಲ, ಅದೆಲ್ಲ ವೃಜಿನಕ್ಕೆ ಆಹವಗಳು. ವೃಜಿನ ಅಂದ್ರೆ ರೋಗ, ರುಜಿನ ಅಂದ್ರೆ ಪಾಪ, ಪಾಪವನ್ನ ತಂದುಕೊಡುವವುಗಳು, ಒಂದು ಪಾಪಕ್ಕೆ ಕಾರಣವಾಗುವಂತವುಗಳು. ಪ್ರಾಕೃತ ಗುಣಗಳೆಲ್ಲವೂ ಕೂಡ ನಮ್ಮ ಮೂಲಕವಾಗಿ ಪಾಪವನ್ನ ಮಾಡಿಸ್ತಕ್ಕಂಥವುಗಳು. ಹೀಗೆ ನಮ್ಮ ಮೂಲಕವಾಗಿ ಪಾಪವನ್ನ ಮಾಡಿಸ್ತಕ್ಕಂತಹ ಪ್ರಾಕೃತ ಗುಣಗಳಲ್ಲಿ ಅಂತಹ ವ್ಯಕ್ತಿಯು ಆಸಕ್ತನಾಗೋದಿಲ್ಲ. ನ ರಮತೆ. ಅನ್ಯಸ್ತು ಕಾಮಹತಃ ಆತ್ಮರಜಃ ಪ್ರಮಾರ್ಷ್ಟುಂ ಈಹೇತ ಕರ್ಮ ಯತಃ ಏವ ರಜ ಪುನಃ ಸ್ಯಾತ್. ಅದೇ ಅನ್ಯ ಅಂತ ಅರ್ಥ ಏನು? ಬೇರೆಯವನು ಅಂದ್ರೆ ಅರ್ಥ ಏನು? ಭಗವಂತನ ಪಾದ ಪದ್ಮದ ಮಕರಂದದಲ್ಲಿ ಆಸಕ್ತನಾಗಿಲ್ಲ ಅಂದ್ರೆ ಸಜ್ಜನನಲ್ಲ, ದೇವಭಕ್ತನಲ್ಲ, ಒಬ್ಬ ನಾಸ್ತಿಕ, ಅಂದ್ರೆ ದುರ್ಜನ. ಅಂತ ದುರ್ಜನ ಆಗ್ಬೇಕಾದ್ರೆ ಕಾಮಹತಃ, ಕಾಮಿತವಾಗಿರ್ತಕ್ಕಂಥ ವಸ್ತುಗಳು ಅದರಿಂದಾಗಿ ಹತನಾಗಿದ್ದಾನೆ ಅಂದ್ರೆ ಇಚ್ಛಾಧೀನ. ಕಾಮದಿಂದಾದಿ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮೋಹಾತ್ ಸ್ಮೃತಿಭ್ರಂಶಾತ್ ಬುದ್ಧಿನಾಶಾತ್ ವಿನಶ್ಯತಿ. ಹೀಗೆ ಕಾಮಹತಃ,
ಕಾಮದ ಗುಣಗಳ ಮೂಲಕವಾಗಿ ಅವನು ಪೂರ್ತಿ ತನ್ನನ್ನೇ ತಾನು ನಾಶ ಮಾಡಿಕೊಳ್ತಾ ಇರ್ತಾನೆ. ಅದ್ರ ಗೊತ್ತಾಗೋದಿಲ್ಲ. ಆತ್ಮರಜ ಪ್ರಮಾರ್ಟುಂ ಆತ್ಮರಜ ಆತ್ಮರಜ ಅಂತ ಹೇಳಿದ್ರೆ ತನ್ನಲ್ಲಿ ಇರತಕ್ಕಂಥ ರಜೋಗುಣ ತಮೋಗುಣಗಳ ಪ್ರಭಾವ ಅದನ್ನು ಅವನು ತೊಳೆದುಕೊಳ್ಳಿಕ್ಕೆ ಸಮರ್ಥ ಆಗೋದೇ ಇಲ್ಲ. ಕರ್ಮ ಯತಃ ಏವ ರಜ ಪುನಸ್ಯಾತ. ಅವನು ಹೇಗೆ ಒಬ್ಬ ಕೆಸರಿನಲ್ಲಿ ಇರತಕ್ಕಂಥ ವ್ಯಕ್ತಿ ಕೆಸರಿನಲ್ಲಿ ಇರತಕ್ಕಂಥ ವ್ಯಕ್ತಿ ಕೆಸರನ್ನ ತೊಳ್ಕೊಳ್ಬೇಕು ಅಂದ್ರೆ ಕೆಸರಿಂದ ಹೊರಗೆ ಬರ್ಬೇಕಲ್ವಾ. ಕೆಸರಲ್ಲೇ ನಿಂತು ಮತ್ತೆ ಮತ್ತೆ ಕೈಕಾಲು ತೊಳಿತಿದ್ರೆ ಮತ್ತೆ ಕೈಕಾಲು ಕೆಸರಾಗ್ತಾನೆ ಇರುತ್ತೆ. ಹಾಗೆ ಪ್ರಾಕೃತ ಪದಾರ್ಥಗಳು ಅಂತೇನಿದ್ದಾವೆ, ಈ ನಮ್ಮ ಹೊರಗಿನ ಜಗತ್ತು ರೂಪರಸ ಗಂಧ ಸ್ಪರ್ಶಿರತಕ್ಕಂಥ ಜಗತ್ತು ಅಂತ ಏನಿದೆ, ಅದರ ಬಗ್ಗೆ ನಾವು ಪರಿಪೂರ್ಣವಾಗಿ ಆಸಕ್ತಿಯನ್ನೇ ಇಟ್ಟುಕೊಂಡು ಅದರಿಂದ ಉಂಟಾದಂತ ಪಾಪಗಳನ್ನ ತೊಳೆದುಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ ಅಂದ್ರೆ ಅದು ಸಾಧ್ಯವೇ ಇಲ್ಲ. ಅಸಾಧ್ಯವಾಗಿರ್ತಕ್ಕಂಥದ್ದು. ಅಂದ್ರೆ ಏನು? ಪ್ರಾಯಶ್ಚಿತ್ತ ಕರ್ಮಗಳನ್ನು ಮಾಡ್ತೀವಿ. ಪ್ರಾಯಶ್ಚಿತ್ತ ಕರ್ಮಗಳಂದ್ರೆ ಏನು? ಪ್ರಾಯ ಅಂದ್ರೆ ಪಾಪಕರ್ಮಗಳು ಅಂತ ಅರ್ಥ. ಅದರ ಪರಿಹಾರಕ್ಕೋಸ್ಕರ ನಾವು ಮಾಡುವಂತ ಜಪ ತಪ ದಾನ ಧರ್ಮ ಯಜ್ಞ ಎಲ್ಲವನ್ನು ಕೂಡ ಪ್ರಾಯಶ್ಚಿತ್ತ ಕರ್ಮಗಳು ಅಂತ ಕರೆಯೋದು. ಯಾಕೆ? ನಮ್ಮಿಂದ ಏನೋ ಪ್ರಾಕೃತ ವಿಷಯಗಳ ಸಂಪರ್ಕದಿಂದ ಆಗಿರುವಂತಹ ಏನೇನು ದೋಷಗಳಿದ್ದಾವೆ, ಪಾಪಗಳಿದ್ದಾವೆ, ಪರಿಹಾರವಾಗಲಿ ಅಂತ ನಾವು ಪ್ರಾಯಶ್ಚಿತ್ತ ಕರ್ಮಗಳನ್ನು ಮಾಡ್ತೀವಿ. ಆದ್ರೆ ಮಾಡ್ಬೇಕಾದ್ರೆ ಮತ್ತದೇ ಪ್ರಾಕೃತ ಪದಾರ್ಥಗಳ ಮೇಲೆ ವ್ಯಾಮೋಹ ಇರುತ್ತೆ. ಅದರ ಬಗ್ಗೆ ಅದರ ಸಂಪರ್ಕ, ಅದರ ಬಗ್ಗೆ ಆಸಕ್ತಿ, ರಾಗದ್ವೇಷಾದಿಗಳಲ್ಲಿ ತುಂಬಿಸ್ಕೊಂಡು ಮಾಡ್ತೀವಿ ಅಂತ ಆದ್ರೆ ಅದೆಲ್ಲವೂ ಕೂಡ ವ್ಯರ್ಥ. ಹಾಗಾಗಿ ಆ ರಜೋಗುಣದ ಪ್ರಭಾವ ತಮೋಗುಣದ ಪ್ರಭಾವವನ್ನು ನಾವು ಕಳ್ಕೊಳ್ಳಿಕ್ ಆಗೋದೇ ಇಲ್ಲ. ಹಾಗಾದ್ರೆ ಯಾರು ರಜೋಗುಣದ ತಮೋಗುಣದ ಪ್ರಭಾವವನ್ನ ಕಳ್ಕೊಳ್ಳಿಕ್ ಆಗತ್ತೆ ಅಂದ್ರೆ ಕೃಷ್ಣಾಂಗ್ರಿ ಪದ್ಮ ಮಧುಲಿಟ್, ಭಗವಂತನ ಪಾದ ಪದ್ಮ ಅದರಲ್ಲಿರ್ತಕ್ಕಂಥ ಮಧು ಅಂದ್ರೆ ಮಕರಂದ, ಅದನ್ನ ಯಾರು ಆಸ್ವಾದಿಸುತ್ತಿದ್ದಾನೋ, ಯಾರು ಭಗವದ್ ಭಕ್ತನಾಗಿದ್ದಾನೋ, ಭಗವಂತನ ನಾಮಸ್ಮರಣಾದಿಗಳಲ್ಲಿ ತನ್ನನ್ನ ತಾನು ಕೇಂದ್ರೀಕರಿಸಿಕೊಂಡಿದ್ದಾನೋ, ಅಂದ್ರೆ ಯಾರು ಈಗಾಗಲೇ ಭಗವಂತನ ಭಕ್ತ ಅವನು ಮಾತ್ರ ತನ್ನ ಪಾಪಕ ಸತ್ಕರ್ಮಗಳ ಮೂಲಕವಾಗಿ ಶ್ರವಣ ಮನನ ನಿಧಿಧ್ಯಾಸನ ದಾನ ಯಜ್ಞ ತಪಸ್ಸು ವ್ರತಾನುಷ್ಠಾನಾದಿಗಳ ಮೂಲಕವಾಗಿ ತನ್ನ ಪಾಪಗಳನ್ನ ಪರಿಹಾರ ಮಾಡ್ಕೊಳ್ಳಿಕ್ಕಾಗತ್ತೆ. ಅದಿಲ್ಲದೆ ಸುಮ್ಮನೆ ಪ್ರಾಕೃತ ಪದಾರ್ಥಗಳಲ್ಲಿ ವ್ಯಾಮೋಹವನ್ನೇ ಇಟ್ಕೊಂಡಿದ್ದೆಲ್ಲ ಮಾಡಿದ್ರೆ ಅದು ಕೆಸರಲ್ಲೇ ನಿಂತು ಕೈಕಾಲು ತೊಳ್ಕೊಂಡಂಗೆ ಅದು ವ್ಯರ್ಥ ಅನ್ನೋದನ್ನ ಈ ಶ್ಲೋಕ ಇದು ಯಮಧರ್ಮರಾಜ ತನ್ನ ದೂತರಿಗೆ ಹೇಳ್ತಕ್ಕಂಥ ಒಂದು ಮಾತು. ಅಂದ್ರೆ ಯಾರನ್ನ ಇಲ್ಲಿಗೆ ಕರ್ಕೊಂಡ್ ಬರಬೇಕು, ಯಾರನ್ನ ಯಮಲೋಕಕ್ಕೆ ಕರ್ಕೊಂಡ್ ಬರಬಾರದು ಅಂತ ಹೇಳ್ತಕ್ಕಂಥ ಒಂದು ಸಂದರ್ಭ ನಮ್ಗೆ ಹಿಂದೆ ಬಂದಿದೆ. ಭಕ್ತಿ ಭಗವತ್ ನಾಮಧೇಯಂ ಅಂತ. ಯಾರ ನಾಲಿಗೆಯಲ್ಲಿ ಭಗವಂತನ ನಾಮ ಹೊರಗೆ ಬರೋದಿಲ್ವೋ ಎಲ್ಲ ಹೇಳ್ತಾನೊಂದಷ್ಟು ಅಜಾಮಿಳೋಪಾಖ್ಯಾನ ಬರ್ತಕ್ಕಂಥ ಸಂದರ್ಭದಲ್ಲಿ ಯಾರನ್ನ ಯಮಲೋಕಕ್ಕೆ ಕರೆದುಕೊಂಡು ಬರಬೇಕು, ಯಾರನ್ನ ಯಮಲೋಕಕ್ಕೆ ಕರ್ಕೊಂಡು ಬರಬಾರದು. ಭಗವಂತನ ಭಕ್ತರು ಅಂತ ಆದ್ರೆ ಅವರ ಪಾಪಗಳೆಲ್ಲವೂ ಕೂಡ ಪರಿಹಾರವಾಗಿರುತ್ತೆ. ಅಂಥವರನ್ನ ಕರ್ಕೊಂಡು ಬರಬಾರದು. ಯಾರು ಭಗವದ್ಭಕ್ತರಲ್ಲ ಸುಮ್ಮನೆ ಏನೋ ಒಂದಷ್ಟು ಸತ್ಕರ್ಮಗಳನ್ನು ಮಾಡ್ತಾರೆ, ವಿಡಂಬನೆಗೋಸ್ಕರವಾಗಿ ಯಾರೋ 4 ಜನ ನೋಡಿ ನಮ್ಮನ್ನು ಹೊಗಳಬೇಕು ಅಂತ ಮಾಡ್ತಾರಲ್ಲ, ಅಂಥವ್ರನ್ನ ಕರ್ಕೊಂಬನ್ನಿ ಅಂತ ಒಂದಷ್ಟೆಲ್ಲ ತನ್ನ ದೂತರಿಗೆ ಉಪದೇಶ ಕೊಡತಕ್ಕಂಥ ಸಂದರ್ಭ ಅಲ್ಲಿ ಬಂದಿರತಕ್ಕಂಥ ಮಾತಿದು. ವ್ಯಾಖ್ಯಾನ ಓದ್ತೀನಿ. ಏವಂ ಬಿಂಬೋಪಾಸಕಸ್ಯ ವೈಷ್ಣವೋತ್ತಮಸ್ಯ ಲಕ್ಷಣಂ ಅಭಿಧಾಯ, ಅಂದ್ರೆ ಬಿಂಬೋಪಾಸಕ ಬಿಂಬರೂಪಿಯಾಗಿರ್ತಕ್ಕಂಥ ಪರಮಾತ್ಮನನ್ನ ಉಪಾಸನೆ ಮಾಡತಕ್ಕಂಥವನು ವೈಷ್ಣವೋತ್ತಮ ಅಂದ್ರೆ ವಿಷ್ಣು ಭಕ್ತರಲ್ಲಿ ಶ್ರೇಷ್ಠ. ಅವನ ಲಕ್ಷಣ, ಅವನು ಹೇಗಿರ್ತಾನೆ ಅನ್ನೋದನ್ನೆಲ್ಲ ಹಿಂದೆ ಈಗಾಗಲೇ ಹೇಳಿ ತತ್ ಪ್ರವೃತ್ತಿ ಪ್ರಕಾರಮಪಿ ದರ್ಶಯತಿ. ಅವನ ಪ್ರವೃತ್ತಿ, ಅವನು ಯಾವ ತರ ಇರ್ತಾನೆ, ಅವನು ಹೇಗ್ ಮಾತಾಡ್ತಾನೆ, ಹೇಗ್ ಮಲಗ್ತಾನೆ, ಹೇಗೆ ಊಟ ಮಾಡ್ತಾನೆ, ಯಾವ ತರ ಅವನು ಭೂಲೋಕದಲ್ಲಿ ಸಾಮಾನ್ಯ ಮನುಷ್ಯರ ಮಧ್ಯದಲ್ಲಿ ಹೇಗಿರ್ತಾನೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಕೃಷ್ಣಾಂಗ್ರಿ ಪದ್ಮ ಮಧುಲಿಟ್ ಜನ್ಮಾಂತರಾಚೀರ್ಣ ಬಹು ಸಾಧನ. ಅಂದ್ರೆ ನೋಡಿ, ಈಗಾಗಲೇ ಅವನು ತನ್ನ ಹಿಂದಿನ ಜನ್ಮಗಳಲ್ಲಿ ಬಹಳಷ್ಟು ಸಾಧನೆಗಳನ್ನ ಮಾಡಿದ್ದಾನೆ. ಈ ಅಧ್ಯಾತ್ಮದ ಸಾಧನೆ ಅನ್ನೋದೇನಿದೆ ಅದೆಂದಿಗೂ ವ್ಯರ್ಥವಾದದ್ದಂತ, ಅದು ವ್ಯರ್ಥವಾದದ್ದಲ್ಲ. ಕೃಷ್ಣ ಹೇಳ್ತಾನೆ ಸ್ವಲ್ಪ ಮುಖ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸ್ವಲ್ಪ ಧರ್ಮಾಚರಣೆ ಮಾಡಿದ್ರು ನಮಗೆ ಬರಬೇಕಾದಂತ 16 ಜನ್ಮಗಳನ್ನ ಆ ಧರ್ಮ ಕಾರ್ಯ ತಡೆದು ಬಿಡತ್ತೆ. 100 ಜನ್ಮ ಬರ್ಲಿಕ್ಕಿದ್ರೆ 50 ಜನ್ಮ ಬರುವಂತೆ ಬರುತ್ತೆ, 50 ಜನ್ಮ ಬರ್ಲಿಕ್ಕಿದ್ರೆ 5 ಜನ್ಮ ಬರುವಂತೆ ಮಾಡುತ್ತೆ. ಅಂದ್ರೆ ನಾವು ಮಾಡುವಂತ ಧರ್ಮ ಕಾರ್ಯಗಳಿಗೆ ಅಷ್ಟು ಬಲ ಇದೆ. ಹಾಗಾಗಿ ಜನ್ಮಾಂತರಾಚೀರ್ಣ ಸುಬಹು ಸಾಧನ, ಈಗಾಗಲೇ ಅನೇಕ ಜನ್ಮಗಳಲ್ಲಿ ಅಧ್ಯಾತ್ಮದ ಸಾಧನೆಯನ್ನು ಬಹಳಷ್ಟು ಮಾಡಿದ್ದಾನೆ. ಸುಬಹು ಸಾಧನ. ಈಶತ್ ಕರ್ಮ, ಏನೋ ಅಲ್ಪ ಸ್ವಲ್ಪ ಪ್ರಾರಬ್ಧ ಕರ್ಮ ಇದೆ ಅವನ ಹತ್ರ. ಈಶತ್ ಅಂದ್ರೆ ಸ್ವಲ್ಪ, ಈಶತ್ ಕರ್ಮವಶಾತ್ ಅಲ್ಪ ಸ್ವಲ್ಪ ಕರ್ಮಾಧೀನವಾಗಿ ಅಲಬ್ಧ ಪರಪಾರಹ, ಅಲಬ್ಧ ಪರಪಾರಹ, ಪರ ಉತ್ಕೃಷ್ಟವಾದ ಒಂದು ಪಾರ ಅಂದ್ರೆ ತೀರ ಅಂತ ಅರ್ಥ. ಕೊನೆಯೇ ಒಂದು
ಪೂರ್ತಿ ಗುರಿ ಅಂದ್ರೆ ಯಾವುದು? ಪಾರ. ಕೊನೆಯ ತೀರ ಅಂದ್ರೆ ಯಾವುದು? ಮೋಕ್ಷ. ಅದನ್ನು ಪೂರ್ತಿ ಪಡೆದಿಲ್ಲ. ಭಗವಂತನ ಸಾಕ್ಷಾತ್ಕಾರ ಪೂರ್ತಿ ಇನ್ನೂ ಆಗಿಲ್ಲ. ಆದ್ರೆ ಬೇಕಾದಷ್ಟು ಸಾಧನೆ ಮಾಡಿದ್ದಾನೆ ಅಂತಹ ವ್ಯಕ್ತಿ ಪೂರ್ವ ಸಂಸ್ಕಾರ ವಶಾತು, ಹಿಂದಿನ 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 ಅನೇಕ ಜನ್ಮಗಳ ಸಂಸ್ಕಾರ ಇದೆಯಲ್ಲ ಅವನಲ್ಲಿ, ಆ ಸಂಸ್ಕಾರದಿಂದಾಗಿ ತಮೇವ ಮಾರ್ಗಮಾಣ, ಅದೇ ಮಾರ್ಗ, ಅದೇ ಅಧ್ಯಾತ್ಮದ ಮಾರ್ಗ, ಪೂರ್ವಾಭ್ಯಾಸೇನ ಕೌಂತೆಯ ಕ್ರಿಯತೆ ಹ್ಯವಶೋಪಿ ಸಹ ಅಂತ ಕೃಷ್ಣಗೀತೆಯಲ್ಲಿ ಹೇಳಿದ್ದಾನೆ. ಪೂರ್ವಾಭ್ಯಾಸ, ಪೂರ್ವ ಜನ್ಮದ ಸಂಸ್ಕಾರದಿಂದಾಗಿ ಮತ್ತೆ ಅದೇ ಅಧ್ಯಾತ್ಮದ ದಾರಿಗೆ ಬರ್ತಾನೆ. ಅದೇ ಸಾಧನಾ ಮಾರ್ಗವನ್ನೇ ಹುಡ್ಕೊಂಡು ಬರ್ತಾನೆ. ಮಾರ್ಗಮಾಣ, ಮಾರ್ಗಮಾಣ ಅಂತ ಹೇಳಿದ್ರೆ ಅನ್ವೇಷಮಾಣ, ಹುಡ್ಕೊಂಡು ಬರ್ತಾನೆ. ಈಶತ್ ಸಂಘವಶಾತ್, ಅಲ್ಪ ಸ್ವಲ್ಪ ಪ್ರಾಕೃತ ಸಂಘವಶಾತು, ಕಿಂಚಿತ್ ಶ್ರವಣಾಧಿಕಂ ನಿಮಿತ್ತೀಕೃತ್ಯ, ಅಥವಾ ಸಜ್ಜನರ ಸಂಘದಿಂದಾಗಿ ಸ್ವಲ್ಪ ಎಲ್ಲೋ ಸ್ವಲ್ಪ ಅವನ ರೂಟಿಗೆ ಬರ್ಬೇಕಾಗಿರುತ್ತಷ್ಟು, ಅಲ್ಪ ಸ್ವಲ್ಪ ಎಲ್ಲೋ ಹೇಗೋ ಬಂತ ಆ ರೂಟಿಗೆ ಬಂದ್ಬಿಡ, ಆ ದಾರಿಗೆ ಬಂದ್ಬಿಟ್ಟ ಅಂತ ಆದ್ರೆ ಶ್ರವಣಾಧಿಕಂ ನಿಮಿತ್ತೀಕೃತ್ಯ ಲಬ್ಧ ಮನೋರಥ, ಶ್ರವಣ ಮಾಡ್ತಾನೆ, ಹೇಳಿದ್ದನ್ನ ಮತ್ತೆ ಮನನ ಮಾಡ್ತಾನೆ, ಅದರಿಂದಾಗಿ ಲಬ್ಧ ಮನೋರಥ, ಅವನಿಗೇನು ಆ ಅಧ್ಯಾತ್ಮದ ದಾರಿಯಲ್ಲಿ ತಾನು ಬರಬೇಕಾಗಿತ್ತು, ಧರ್ಮದಲ್ಲಿ ಧರ್ಮ ಮಾರ್ಗದಲ್ಲಿ ಇರಬೇಕಾಗಿತ್ತು, ಆ ಮನೋರಥ ಅವನಿಗೆ ಇಷ್ಟವಾಯಿತು, ಅದು ಸಿಕ್ತು. ಅನ್ಯತ್ ಅಗಣಯನ್ನ, ಅಧ್ಯಾತ್ಮದ ದಾರಿಗೆ ಸಾಧನಾ ಮಾರ್ಗಕ್ಕೆ ಬಂದ ಅಂದ್ಮೇಲೆ ಮುಗೀತು. ಅನ್ಯತ್ ಅಗಣಯನ್, ಮತ್ತೆ ಯಾವುದರ ಬಗ್ಗೆ ಅವನಿಗೆ ಆಲೋಚನೆ ಇಲ್ಲ, ಬೇರೆ ಎಲ್ಲವನ್ನು ಕೂಡ ಲೆಕ್ಕಿಸದೆ ಅನ್ಯತ್ ಅಗಣಯನ್ ಶ್ರೀಹರಿ ಚರಣಗತ ಮನೋವೃತ್ತಿ, ಶ್ರೀಹರಿ ಭಗವಂತ ಅವನ ಚರಣ ಅಂದ್ರೆ ಕಾಲುಗಳು, ಅದರಲ್ಲೇ ಗತ ಅಂದ್ರೆ ಇರುವ, ಭಗವಂತನ ಪಾದದಲ್ಲೇ ನೆಟ್ಟಂತ ಮನಸ್ಸುಳ್ಳವನು, ಮನಸ್ಸಲ್ಲಿ ಏನೇ ಆಸೆ ಆಕಾಂಕ್ಷೆಗಳು ಹುಟ್ಟಿದ್ರು, ಏನೇ ನೆನಪಾದ್ರು ಅದೆಲ್ಲವೂ ಕೂಡ ಭಗವಂತನಿಗೆ ಸಂಬಂಧಪಟ್ಟದ್ದೇ ವಿಚಾರಗಳು ಹೊರತು ಬೇರೆ ಏನೂ ಇಲ್ಲ ಅಂತ ಅರ್ಥ. ಶ್ರೀಹರಿ ಚರಣಗತ ಮನೋವೃತ್ತಿ ತದ್ಗುಣ ವಿಶೇಷ ವಿಚಿಂತನೆ ಏವ, ಭಗವಂತನ ವಿಶೇಷ ಗುಣಗಳು ಅದನ್ನೇ ನಿರಂತರವಾಗಿ ಆಲೋಚನೆ ಮಾಡೋದರಲ್ಲೇನೆ, ವಿಚಿಂತನೆ ಏವ ಲಬ್ಧ ರುಚಿ, ಅದರ ಬಗ್ಗೆನೇ ಆಸಕ್ತಿ, ಭಗವಂತನ ಭಿನ್ನ ಭಿನ್ನ ಅವತಾರ ಕಾರ್ಯಗಳನ್ನ ನೆನಪು ಮಾಡೋದು, ಹೇಳೋದು, ಮತ್ತೊಬ್ಬರ ಹತ್ರ ಕೇಳಿಸಿಕೊಳ್ಳುವುದು, ಇದರಲ್ಲೇ ಆಸಕ್ತಿ, ಬೇರೆ ತಿನ್ನೋದು, ಮೋಜು ಮಸ್ತಿಗಳಲ್ಲಿ ಆಸಕ್ತಿನೇ ಇಲ್ಲ. ಲಬ್ಧ ರುಚಿ ಪುನಃ ಪುನಃ ಅಂತರಾಯ ವಿಹತೋಪಿ, ಮತ್ತೆ ಮತ್ತೆ ಅಂತರಾಯಗಳು, ಅಂತರಾಯ ಅಂದ್ರೆ ಅಡೆತಡೆಗಳು, ತೊಂದರೆಗಳು, ಪ್ರತಿಬಂಧಕಗಳು, ವಿಘ್ನಗಳು ಅಂತ ಅರ್ಥ. ಅಂತರಾಯ ವಿಹತೋಪಿ, ಬೇಕಾದಷ್ಟು ಏನೇನೋ ತೊಂದರೆಗಳು ತಾಪತ್ರಯಗಳು ಬರುತ್ತೆ, ಅನೇಕ ತಾಪತ್ರಯಗಳು ವಿಘ್ನಗಳು ಅವನನ್ನ ಆಕ್ರಮಿಸಿದರೂ ಕೂಡ ವಿಹತೋಪಿ ನ ಸ್ವಮಾರ್ಗಾತ್ ಪ್ರಚಲತಿ, ತಾನು ಹಿಡಿದ ದಾರಿ, ಧರ್ಮ ಮಾರ್ಗ, ಸಾಧನಾ ಮಾರ್ಗ, ಅಧ್ಯಾತ್ಮದ ಮಾರ್ಗ, ಅದನ್ನು ಬಿಟ್ಟು ಒಂದು ದೂರಕ್ಕೆ ಬರೋದೇ ಇಲ್ಲ. ಪ್ರಾರಬ್ಧಂ ಉತ್ತಮ ಜನಾಹ ನ ಪರಿತ್ಯಜಂತಿ ಅಂತ ಸುಭಾಷಿತ ಹೇಳುತ್ತೆ. ಹಿಡಿದಂತ ಮಾರ್ಗವನ್ನ ಉತ್ತಮ ಜನರಾದರೂ ಬಿಡೋದಿಲ್ಲ. ಹೀಗೆ ಯಾರಿಗೆ ಆ ಪೂರ್ವ ಜನ್ಮದ ಸಂಸ್ಕಾರದಿಂದಾಗಿ ಅಧ್ಯಾತ್ಮದ ಒಂದು ಬಲ, ಅದಕ್ಕಿರತಕ್ಕಂಥ ಶಕ್ತಿ, ಅಲ್ಲಿರುವಂತ ನೆಮ್ಮದಿ, ಇದೆಲ್ಲವೂ ಕೂಡ ಗೊತ್ತಿದೆಯೋ ಅವನು ಯಾವತ್ತೂ ಕೂಡ ಪ್ರಾಕೃತ ಪದಾರ್ಥಗಳಿಂದಾಗಿ ವಿಚಲಿತನಾಗುವುದಿಲ್ಲ. ನ ಸ್ವಮಾರ್ಗಾತ್ ಪ್ರಚಲಿತ, ತಾನು ಹಿಡಿದಂತ ಒಂದು ಅಧ್ಯಾತ್ಮದ ಮಾರ್ಗ ಇದೆಯಲ್ಲ ಅದನ್ನು ಬಿಟ್ಟು ದೂರ ಹೋಗೋದಿಲ್ಲ. ಯಹ ಈದೃಶ ಸಹ ಏವ ಬಿಂಬೋಪಾಸಕೋ ಭವತಿ, ಹೀಗೆ ಯಾರು ನಿರಂತರವಾಗಿ ಭಗವತ್ ಪರವಾಗಿರ್ತಾನೋ, ಭಗವಂತನಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲೇ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಾನೋ ಅವನೇ ಬಿಂಬೋಪಾಸಕ, ಬಿಂಬರೂಪಿಯಾದ ಪರಮಾತ್ಮನನ್ನು ಉಪಾಸನೆ ಮಾಡತಕ್ಕಂಥ ಗುರು. ಅವನು ಉಪಾಸನೆ ಮಾಡ್ತಾ ಇದ್ದಾನೆ, ನಾವು ಅವನ ಹತ್ರ ಹೋದ್ವೆ ನಮಗೂ ಅವನು ಮಾರ್ಗದರ್ಶನ ಮಾಡ್ತಾನೆ, ಹೇಗೆ ಬಿಂಬ ಉಪಾಸನೆಯನ್ನು ಮಾಡಬೇಕು ಅಂತ ತನ್ನ ಆಚಾರ ವಿಚಾರಗಳ ಮೂಲಕವಾಗಿ ನಮಗೆ ಮಾರ್ಗದರ್ಶನ ಮಾಡ್ತಾನೆ. ಸಚ ಅಸ್ಮಿನ್ ಜನ್ಮನಿ ಅಪಿ ಪುನಃ, ಅವನು ಹಿಂದಿನ ಜನ್ಮದಲ್ಲಿ ಅಲ್ಪ ಸ್ವಲ್ಪ ಸಾಧನೆಗಳನ್ನು ಮಾಡಿದ್ದ, ಈ ಜನ್ಮದಲ್ಲೂ ಕೂಡ ಮತ್ತೆ ಕೃಷ್ಣಾಂಗ್ರಿ ಪದ್ಮಯೋಹ ಎನ್ ಮಧು, ಭಗವಂತನ ಪಾದ ಪದ್ಮ, ಭಗವಂತನ ಪಾದವೆಂಬ ಕಮಲ, ಅಲ್ಲೊಂದು ಮಕರಂದ ಇದೆ. ಯಾವ ಮಧು? ಮಧು ಅಂದ್ರೆ ಮಕರಂದ, ಜೇನುತುಪ್ಪ ಅಂತಲ್ಲ, ಮಕರಂದ ಅಂತ ಅರ್ಥ. ತತ್ರತ್ಯ ಗುಣ ವಿಶೇಷ ತದ್ಗ್ರಾಹಿ ಭಾಗವತೋ ಜನಃ, ಅಂದ್ರೆ ಭಗವಂತನ ಪಾದ ಪದ್ಮದಲ್ಲಿ ಇರತಕ್ಕಂತ ಒಂದು ವಿಷಯ ಏನಿದೆ ಅದನ್ನ ಗ್ರಹಣ ಮಾಡುವಂತಹ ಸ್ವಭಾವ ಇರುವಂತ ಭಾಗವತಃ ಜನಃ, ಅಂದ್ರೆ ಭಗವದ್ ಭಕ್ತನಾದಂತ ವ್ಯಕ್ತಿ. ಏಕದಾ ಪೂರ್ವಜನ್ಮನಿ ವಿಸೃಷ್ಟಾಃ ಪರಿತ್ಯಕ್ತಾಃ ಯೇ ಮಾಯಾಗುಣಾಃ ಪ್ರಾಕೃತ ವಿಷಯಾಃ ತೇಷು ಪುನಃ ನರಮತೆ. ಈಗಾಗಲೇ ಹಿಂದಿನ ಜನ್ಮದಲ್ಲಿ ಆಕಸ್ಮಿಕವಾಗಿ ಪ್ರಾಕೃತ ಪದಾರ್ಥಗಳ ವ್ಯಾಮೋಹಕ್ಕೆ ಬಲಿಯಾಗಿ ತನಗೇನು ತೊಂದರೆಯಾಗಿದೆ ಅಂತ ಗೊತ್ತು ಅವನಿಗೆ. ಹಾಗಾಗಿ ಪುನಃ ನರಮತೆ, ಮತ್ತೆ ಅದೇ ಪ್ರಾಕೃತ ವಿಚಾರಗಳ ಕಡೆಯಲ್ಲಿ ಅವನು ಆಸಕ್ತನಾಗೋದೇ ಇಲ್ಲ. ಅದು ಕಾರಣ ತತ್ರ ಹೇತು ವೃಜಿನಾಹ ವೇಷು ಪೂರ್ವ ಸಂಸ್ಕಾರ ವಶಾತು ಪಾಪಕಾರ್ಯ ದುಃಖ ಸಾಧನತೆಯ ಅನುಸಂಹಿತೇಶು. ಹಿಂದಿನ ಜನ್ಮದ ಸಂಸ್ಕಾರ ಇದೆ ಅವನಿಗೆ, ಇದೆಲ್ಲವೂ ಕೂಡ ಪ್ರಾಕೃತ ಪದಾರ್ಥಗಳ ಸಂಪರ್ಕ ಎಂಬುವಂಥದ್ದು ದುಃಖಕ್ಕೆ ಕಾರಣ
ಅನ್ನೋ ಅನುಸಂಹಿತ ಅನುಸಂಧಾನ ಇದೆ ಅವನಿಗೆ. ನಾನು ಎಷ್ಟೆಷ್ಟು ಪಾಪಕರ್ಮಗಳಲ್ಲಿ ಪ್ರಾಕೃತ ಪದಾರ್ಥಗಳಲ್ಲಿ ಆಸಕ್ತನಾಗ್ತೀನೋ ಅಷ್ಟಷ್ಟು ದುಃಖದಲ್ಲಿ ಒಳಗಾಗ್ತೇನೆ ಅಂತ ಗೊತ್ತಿದೆ. ಅನುಸಮ್ಮತೇಶು ಇತಿ ಅಸ್ಮಾತ್ ಅನ್ಯ ಜನಸ್ತು. ಆದ್ರೆ ಇದು ಭಗವಂತನ ಭಕ್ತ. ಅದೇ ಅನ್ಯ ಅಂದ್ರೆ ಯಾರು ಭಗವದ್ ಭಕ್ತನಲ್ವೋ, ಭಗವಂತನಲ್ಲಿ ಭಕ್ತಿ ಮಾಡುವುದರ ರುಚಿ ಅವನಿಗೆ ಗೊತ್ತಿಲ್ಲ ಅಂತವನಾಗ್ಬೇಕಾದ್ರೆ, ದುರ್ಜನನಾಗ್ಬೇಕಾದ್ರೆ ಯತಃ ಕರ್ಮಣಃ ರಜಃ ಪಾಪಂ ತತ್ಕಾರ್ಯ ದುಃಖಂ ಸ್ಯಾತ್. ಅಂದ್ರೆ ಅವನು ಮಾಡತಕ್ಕಂಥ ಕೆಟ್ಟ ಕರ್ಮಗಳು, ಪ್ರಾಕೃತ ಪದಾರ್ಥಗಳಲ್ಲಿ ಆಸಕ್ತಿ, ಅದನ್ನ ಪಡಲಿಕ್ಕೋಸ್ಕರವಾಗಿ ಮಾಡಬಾರದ ಕೆಲಸಗಳನ್ನ ಮಾಡುವುದು, ಇದರಿಂದಾಗಿ ಏನಾಗತ್ತೆ, ದುಃಖವನ್ನೇ ಪಡಿತಾನೆ. ತಾದೃಶಮೇವ ಕರ್ಮ, ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಜಸ ತಾಮಸ ಕೆಲಸಗಳನ್ನೇ ಮಾಡ್ತಾನೆ. ಆತ್ಮನಃ ಇಂತಹ ವ್ಯಕ್ತಿ ಆತ್ಮನಃ ರಜಃ, ತನ್ನ ಜೊತೆಗೆ ಅಂಟಿಕೊಂಡಿರತಕ್ಕಂಥ ರಜೋಗುಣದ ಪ್ರಭಾವ, ತಮೋಗುಣದ ಪ್ರಭಾವ, ಅದನ್ನ ಪರಿಹಾರ ಮಾಡಿಕೊಡ್ಲಿಕ್ಕೆ ಅವನಿಗೆ ಸಾಧ್ಯ ಇಲ್ಲ. ಈಹತೆ ಇತಿ ತತ್ರ ಹೇತು ಕಾಮಹತ ನ ಈಹತೆ, ಅವನಿಗೆ ಸಾಧ್ಯವಾಗೋದು ನಾ ಇಟ್ಕೊಳ್ಬೇಕು, ನ ಈಹತೆ ಸಮರ್ಥನ ಆಗೋದಿಲ್ಲ. ಯಾಕೆ ಸಮರ್ಥನ ಆಗೋದಿಲ್ಲ? ಮತ್ತೆ ಅವನು ಧರ್ಮ ಮಾರ್ಗಕ್ಕೆ ಅಧ್ಯಾತ್ಮದ ಮಾರ್ಗಕ್ಕೆ ಬರ್ಲಿಕ್ಕೆ ಯಾಕೆ ಸಾಧ್ಯವಾಗೋದಿಲ್ಲ ಅಂದ್ರೆ ಕಾಮಹತಃ, ಕಾಮಗಳಿಂದಾಗಿ, ಕ್ರೋಧಾದಿಗಳಿಂದಾಗಿ, ಅಸೂಯಾದಿಗಳಿಂದಾಗಿ ಅವನು ಹತನಾಗಿದ್ದಾನೆ. ಕಾಮೇನ ಹತಃ ವಿಗತ ಅನುಸಂಧಾನ, ಅವನ ಎಲ್ಲ ಅನುಸಂಧಾನಗಳು ಒಳ್ಳೆಯದ್ರಿಂದ ಏನಾಗತ್ತೆ, ಧರ್ಮದಿಂದ ಏನು, ಅಧರ್ಮದಿಂದ ಕೆಟ್ಟದ್ದೇನು ಅದೆಲ್ಲ ಗೊತ್ತಿರತ್ತೆ, ಎಲ್ಲ ಮರೆತು ಬಿಟ್ಟಿರ್ತಾನೆ. ಕೇವಲಂ ಪ್ರಾಣಧಾರಣ ಔಪಯಿಕಿ ಲೌಕಿಕಿ ತೇಷಾಂ ಪ್ರವೃತ್ತಿ. ಅವರೆಲ್ಲ ಬದುಕಿ ಉದ್ದೇಶ ಇಷ್ಟೇ, ಪ್ರಾಣಧಾರಣ, ತನ್ನ ಜೀವನವನ್ನ ನಡೆಸುವುದಷ್ಟೇ, ಬದುಕೋದು, ಸಂಪಾದಿಸೋದು, ಇಷ್ಟರಲ್ಲೇ ತಮ್ಮನ್ನು ತಾವು ಕಳ್ಕೊಂಡು ಬಿಡುತ್ತಾರೆ ಹೊರತು ಅದಕ್ಕೂ ಮಿಗಿಲಾಗಿರತಕ್ಕಂತಹ ಸಾಧನಾದಿಗಳನ್ನು ಅವರು ಮಾಡೋದೇ ಇಲ್ಲ ಅನ್ನೋದು ಅಭಿಪ್ರಾಯ. ಅಲ್ಲಿಗೆ ಯಾರು ಈಗಾಗಲೇ ಭಗವದ್ಭಕ್ತಿಯ ರುಚಿಯನ್ನ ಕಂಡಿದ್ದಾನೆ ಅವನು ಭಕ್ತಿ ಮಾರ್ಗದಿಂದ ದೂರಕ್ಕೆ ಹೋಗೋದಿಲ್ಲ. ಯಾರಿಗೆ ಅದರ ರುಚಿ ಗೊತ್ತಾಗಿಲ್ಲ ಅವನು ಭಕ್ತಿ ಮಾರ್ಗಕ್ಕೆ ಬರೋದಿಲ್ಲ ಅನ್ನೋದು ಇದರ ಒಟ್ಟು ಅಭಿಪ್ರಾಯ. ಕೃಷ್ಣಾಂಗ್ರಿ ಪದ್ಮ ಮಧುಲಿಟು, ಭಗವಂತನ ಪಾದ ಪದ್ಮದಲ್ಲಿರುವಂತ ಮಕರಂದವನ್ನು ಆಸ್ವಾದಿಸಿದಂತಹ ವ್ಯಕ್ತಿಯು ವಿಸೃಷ್ಟ ಮಾಯಾಗುಣೇಶು, ಪೂರ್ವಜನ್ಮದಲ್ಲಿ ಈಗಾಗಲೇ ಬಿಡಲ್ಪಟ್ಟ ಪ್ರಾಕೃತ ಗುಣಗಳಲ್ಲಿ ವ್ರಜಿನ ಆಹವೇಶು, ಪಾಪಕ್ಕೆ ಕಾರಣವಾಗಿರುವಂತಹ ಈ ಪ್ರಾಕೃತ ಗುಣಗಳಲ್ಲಿ ನ ರಮತೆ ನ ಪುನಃ ರಮತೆ, ಮತ್ತೆ ಅದರಲ್ಲಿ ಆಸಕ್ತನಾಗೋದಿಲ್ಲ, ಕ್ರೀಡಿಸುವುದಿಲ್ಲ. ಅನ್ಯಸ್ತು, ಯಾರು ಭಗವಂತನ ಪಾದ ಪದ್ಮದ ಮಕರಂದದಲ್ಲಿ ಆಸಕ್ತಿಯನ್ನು ಹೊಂದಿಲ್ಲವೋ ಅಂತವನು ಕಾಮಹತಃ, ಕಾಮಿತವಾದ ಪದಾರ್ಥಗಳಿಂದಾಗಿ ತನ್ನ ಸ್ಮೃತಿಯನ್ನ ಕಳೆದುಕೊಂಡಂತ ವ್ಯಕ್ತಿಯು ಆತ್ಮರಜಃ ಪ್ರಮಾರ್ಷ್ಟಂ, ತನ್ನಲ್ಲಿ ಇರತಕ್ಕಂತಹ ರಜೋಗುಣ ತಮೋಗುಣದ ಪ್ರಭಾವವನ್ನು, ಪ್ರಮಾರ್ಷ್ಟಂ ಅಂದ್ರೆ ತೊಳೆದುಕೊಳ್ಳಲು, ಮೃದು ಶುದ್ಧ, ತನ್ನಲ್ಲಿರತಕ್ಕಂತಹ ರಜೋಗುಣ ತಮೋಗುಣದ ಪ್ರಭಾವಗಳನ್ನು ತೊಳೆದುಕೊಳ್ಳಲು ನ ಈಹತೆ ಸಮರ್ಥನಾಗೋದಿಲ್ಲ, ನ ಈಹೇತ ಸಮರ್ಥನಾಗೋದಿಲ್ಲ. ಯತಃ ಏಕೆಂದರೆ ರಜಃ ಕರ್ಮ ಪುನಃಸ್ಯಾತ್, ಮತ್ತೆ ಅವನು ಅದೇ ರಜಕರ್ಮ ಅಂದ್ರೆ ರಾಜಸ ತಾಮಸ ಕರ್ಮಗಳನ್ನೇ ಮಾಡ್ತಾನೆ. ಅತಃ ಆದ್ದರಿಂದ ಕೃಷ್ಣಾಂಘ್ರಿ ಪದ್ಮ ಮಧುಲಿನ್ ನ ಪುನರ್ವಿಸೃಷ್ಟ ಮಾಯಾ ಗುಣೇಶ್ವರ ಮತೆ ವ್ರಜಿನಾಹವೇಶು ಅನ್ಯಸ್ತು ಕಾಮಹತ ಆತ್ಮರಜ ಪ್ರಮಾಷ್ಟುಂ ಈಹೇತ ಕರ್ಮ ಯತಯೇ ವರಜ ಪುನಃಸ್ಯಾತ್. ಅಲ್ಲಿ ಕೃಷ್ಣಾಂಗ್ರಿ ಪದ್ಮ ಮಧುಲಿಟ್ ನಾ ಎರಡು ಕಡೆ, ನಾ ರಮತೆ, ಯಾರು ಉತ್ತಮ ವ್ಯಕ್ತಿ ಆಗ್ಬೇಕಾದ್ರೆ ಪ್ರಾಕೃತ ಗುಣಗಳಲ್ಲಿ ನಾ ರಮತೆ, ಇವನಾಗ್ಬೇಕಾದ್ರೆ ನ ಪ್ರಮಾಷ್ಟುಂ ಈಹೇತ ತೊಳೆದುಕೊಳ್ಳಲು ಸಮರ್ಥನಾಗೋದಿಲ್ಲ. ನಾ ಅನ್ನೋದು ಒಂದೇ ಕಡೆ ಒಂದು ಬಾರಿ ಇದೆ, ಒಂದು ಬಾರಿ ಇರತಕ್ಕಂಥ ನಾವನ್ನ ಎರಡೂ ಕಡೆಗೂ ಇಟ್ಕೊಂಡು ನಾವು ಅನ್ವಯ ಮಾಡ್ಕೊಳ್ಬೇಕಾಗತ್ತೆ. ಸಂದೇಹ ಇದ್ರೆ ಕೇಳಿ. ವೃಜಿನ ಅಂದ್ರೆ ಏನಾಚಾರ್ಯ? ವೃಜಿನ ಅಂದ್ರೆ ಪಾಪಗಳು ಅಂತ ಅರ್ಥ. ನಮಸ್ಕಾರ ಗುರುಗಳೇ.